ಸಿ ಹಿಯರ್, ನಿಮ್ಗೆ ನೀಟ್ ಸೀಟ್ ಸಿಗ್ಲಿಲ್ಲ, ಜೆಇ ಸೀಟ್ ಸಿಗ್ಲಿಲ್ಲ, ಇನ್ನೊಂದ್ ಯಾವ್ದೋ ಸಿಇಟಿ ನಲ್ಲಿ ಕ್ರ್ಯಾಕ್ ಮಾಡಿ ನಿಮ್ ಎಕ್ಸ್ಪೆಕ್ಟೆಡ್ ಕಾಲೇಜ್ ಸಿಗ್ಲಿಲ್ಲ ಅಂದ್ರೆ ನಿಮ್ ಬದುಕು ಒಡೆದೇ ಹೋಯ್ತು ಅಂತ ಅನ್ಕೋತೀರಾ. ಒಡೆದೋಗೋದ್ರೆ ಮಡಕೆ, ಒಂದ್ ಮಡಕೆ ನಿಮ್ ಡ್ರೀಮ್, ಆ ಮಡಕೆ ಕೈ ಬಿಟ್ರೆ ಒಡೆದೋಯ್ತು. ನೀವು ನಂಬ್ತಿರೋ ಬಿಡ್ತಿರೋ, ಈಗ ಸುಮ್ನೆ ಇಲ್ಲಿ ಕೂತ್ಕೊಂಡಿದ್ವಿ ನಾವು, ಇಲ್ಲೇಕೆ ಕುತ್ಕೊಂಡಿದೀರಿ ಸರ್, ಆ ಕಡೆ ಬರ್ರಿ ಅಂತ ಕರ್ಕೊಂಡು ಹೋದ್ರು. ಅಲ್ಲಿ ಕೂತ್ಕೊಂಡ್ವಿ, ಕುತ್ಕೊಂಡು 5 ನಿಮಿಷಕ್ಕೆ ಒಬ್ಬ ವ್ಯಕ್ತಿ ಹಾಸ್ಪಿಟಲ್ಗೆ ಹೋಗಿದ್ದಾನೆ. ಇಲ್ಲಿ ನೀವು ನಾವು ಕುತ್ಕೊಂಡಿದೀವಿ, 1 person ಗೋ ಟು ಹಾಸ್ಪಿಟಲ್ ಅಂದ್ರೆ ನಾನು ಫಸ್ಟ್ ಹೇಳಿದ್ನಲ್ಲ, ಅಚಿಂತಿತಂಪಿ ಭವತಿ, ಏನ್ ಅಂದ್ಕೊಳ್ಳಲ್ವ ಅದೆಲ್ಲ ಆಗ್ತಿರತ್ತೆ. ಇಲ್ಲಿ ಸುಮ್ ಕೂತಿರೋರ್ಗೆ ಅಲ್ಲಿ ಕರ್ಕೊಂಡು ಹೋದ್ರು, ಫ್ಯಾನ್ ತಿರುಗಿಸ್ತೀವಿ ಅಂತ ತಿರುಗ್ಸಕ್ ಹೋದ್ರು, ಫ್ಯಾನ್ ಬ್ಲೇಡ್ ಹೊಡಿತು, ಎಷ್ಟು ಬೆರಳೆ ಕಟ್ಟಾಗೋಯ್ತು ಒಬ್ಬ ಹುಡುಗಂದು. ಇದೇ ಜಾಗದಲ್ಲಿ ಈಗ ನಿಮ್ ಸುತ್ತಮುತ್ತ ನಡೆದಿರೋದು. ಹಿಂಗೆ ಕೈಯೇ ಕಟ್ಟೋಯ್ತು ಒಂದೀಗ. ವಾಟ್ ಅಬೌಟ್ ಹಿಸ್, ಈ ಬೆರಳಿನ ಈ ಭಾಗ ಹೋಯ್ತು. ಇಂಥ ಸ್ಥಿತಿಯ ಜಗತ್ತಲ್ಲಿ ನಾವಿದ್ದಾಗ ನಾವ್ ಹೆಂಗಿರ್ಬೇಕು ಅಂತ ಅಂದ್ರೆ, ಕಿಂಟ್ಸಿಗು ಅಂತ ಒಂದು ಜಪಾನ್ ನ ಒಂದು ಕಾನ್ಸೆಪ್ಟ್ ಇದು. ಕಿಂಟ್ಸಿಗು ಅಂತ ಏನ್ ಹೇಳ್ತೀವಿ ಅಂತ ಅಂದ್ರೆ, ಅದು ಕಿಂಟ್ಸುಗಿನಲ್ಲಿ ಒಡೆದು ಹೋದ ಮಡಕೆಗಳನ್ನ ಒರಿಜಿನಲ್ ಚಿನ್ನದ ಲೇಪನ ಹಾಕಿ ಕೂಡ್ಸಿಡ್ತಾರೆ. ಆ ಕೂಡ್ಸಿ ಮನೇಲಿ ಇಟ್ರು ಅಂದ್ರೆ ಅದು ಶೋಭೆ, ಮನೆಗೆ ಅದೃಷ್ಟ ತರುತ್ತೆ ಅಂತ. ಅಂದ್ರೆ ನಾವು ನೀವು ಏನ್ ಅನ್ಕೊಂಡಿದೀವಿ, ಯಾವ್ದೋ ಒಂದು ವಿಪತ್ತು ಬಂದ್ ಕೂಡಲೇ ನಮ್ ಲೈಫ್ ಮುಗ್ದೇ ಹೋಯ್ತು ಅನ್ಕೊಳ್ಳೋದು ತಪ್ಪು. ವಿಪತ್ತು ಬಂದಾಗ ವಿಪತ್ತಿನಿಂದ ಕಲ್ತ್ಕೋಬೇಕು ಪಾಠವನ್ನ, ಹೊಸ ಚೇಂಜ್ಗೆ ರೆಡಿ ಆಗ್ಬೇಕು. ರೆಡಿ ಆದಾಗ ನಮ್ ವ್ಯಾಲ್ಯೂ ಎಷ್ಟಿರುತ್ತೆ ಅಂದ್ರೆ ಆ ತರ ಇರುತ್ತೆ. ಈ ಕಡೆ ಇರುವ ಪಾಟ್ ಆ ತರ ಗೋಲ್ಡ್ ಕೋಟೆಡ್ ಆಗಿ ಕೂಡಿಸಿದಾಗ ಕೆಂಟ್ಸುಗಿ ಆಯ್ತು. ಜಪಾನ್ ನಿಂದ ನಾವು ಕಲಿಯೋ ಕಲ್ಚರ್ ಇದೆ. ನಾವೇನೋ ಒಂದ್ಸಲ ತೊಂದರೆಗೆ ಸಿಕ್ಕೊಂಡ್ ಕೂಡ್ಲೆ ನಮ್ ಲೈಫ್ ಮುಗ್ದೋಗಲ್ಲ, ಜೋಡಿಸ್ಕೋಬೇಕು. ಮತ್ತೆ ಈಗ 95% ತಗೊಂಡಿದ್ದೀರಾ, ನೀಟ್ ಸೀಟ್ ಆಗಿಲ್ಲ, ಜೆಇ ಸೀಟ್ ಆಗಿಲ್ಲ, ಸಿಇಟಿ ಅಲ್ಲಿ ಒಳ್ಳೆ ಕಾಲೇಜ್ ಸಿಕ್ಕಿಲ್ಲ, ಅಳ್ತಾ ಕುತ್ಕೊಳ್ಳೋದಲ್ಲ. ಕಿಂಟ್ಸುಗಿ ನಿಮ್ ಲೈಫ್ ಮತ್ತೆ ಜೋಡಿಸ್ಕೊಳ್ರಿ, ಹೊಸ ಬದುಕನ್ ಕಟ್ಟೋ ಕಡೆ ರೆಡಿ ಆಗ್ತಾ ಇರ್ರಿ. ನಿಮ್ ಲೈಫ್ ಅದಕ್ಕಿಂತ ವ್ಯಾಲ್ಯೂಬಲ್. ಈ ಪಾಟ್ಗೆ ಒಂದು 20 ರೂಪಾಯಿ ರೇಟ್ ಇರ್ಬೋದು, ದಟ್ ಪಾಟ್ ಗೋಸ್ 2 lakh ರೂಪಾಯಿ ವ್ಯಾಲ್ಯೂಗೆ ಹೋಗ್ತಾ ಇರತ್ತೆ. ಅಷ್ಟು ಬೆಲೆ ಬಾಳೋ ವ್ಯಕ್ತಿಗಳಾಗ್ತಿರ್ತೀರಾ.